ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು ಸ್ನೇಹಿತರೆ, 2 ಎಕರೆ 32 ಗುಂಟೆ ಇದೆ ಸ್ನೇಹಿತರೆ. 2 ಎಕರೆ 32 ಗುಂಟೆ ಇದೆ. ಇವರು ಪರ್ ಎಕರ್ 40 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. 1 ಎಕರೆಗೆ 40 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಒಳ್ಳೆ ಅದ್ಭುತವಾದ ತೋಟ ನಿಜವಲ್ವೇ. ಯಾಕೆ ಅಂತಂದರೆ ನಿಮಗಿದು ಈ ಸಾಯಿಲ್ ಇದೆಯಲ್ಲ, ನೋಡಿ ಸಾಮಾನ್ಯವಾಗಿ ನಾವು ಬ್ಲ್ಯಾಕು, ರೆಡ್ಡು ಬರೀ ಇವುಗಳನ್ನ ಜಾಸ್ತಿ ಇದು ಮಾಡ್ತೀವಿ. ಮರಳು ತೀರದಲ್ಲಿ ಅಂದರೆ ಕಡಲ ತೀರದಲ್ಲಿ ಕಂಡುಬರುವಂತಹ ಮಣ್ಣು ಅತಿ ವಿರಳ. ಯಾಕೆಂದರೆ ಫಲವತ್ತತೆ ಮಣ್ಣು ಅದು ಮರಳು ಮಿಶ್ರಿತವಾಗಿರುತ್ತೆ. ರೆಡ್ ಸಾಯಿಲ್ ಟೈಪೇ ನಿಮಗೆ ಮಣ್ಣಿರುತ್ತೆ. ಅಂದರೆ ನಿಮಗೆ ಮಣ್ಣು ಅಷ್ಟು ಫಲವತ್ತತೆಯಿಂದ ಕೂಡಿರುವಂತಹ ಮಣ್ಣು. ಯಾಕೆಂದರೆ ಅದು ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ. ನಾವು ಹೇಳೋದಕ್ಕಿಂತ ನೀವು ಕಣ್ಣಾರ ನೋಡಿದಾಗ ಅದ್ರ ಬಗ್ಗೆ ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಆಮೇಲೆ ನಿಮ್ಗೆ ನೋಡಿ ಒಳ್ಳೆ ಲೊಕೇಶನ್ ಸ್ನೇಹಿತರೆ, ಒಳ್ಳೆ ಜಾಗ ಮಾತ್ರ A1 ಆಗಿದೆ ಮಾತ್ರ ನಿಜವಲ್ವೇ. ನೀರಿನ ವಾತಾವರಣ ಕೂಡ ನಿಮಗೆ ಅಷ್ಟೇ ಚೆನ್ನಾಗಿದೆ. ರನ್ನಿಂಗ್ ಬೋರ್ ಒಂದಿದೆ ಸ್ನೇಹಿತರೆ. ಒಂದೇ ಬೋರ್ಲಿ ಇವರು ಡ್ರಿಪ್ ಮಾಡಿಕೊಂಡು, ಈ ಡ್ರಿಪ್ಪಲ್ಲಿ ಇವರು ಅರಿಶಿನ, ಕಬ್ಬು ಅಂದರೆ ಇವು ಬಾಳೆ, ಇವ್ರಿಗೆ ಯಾವ ಬೆಳೆಗಳು ಬೇಕೋ ಆ ಬೆಳೆಗಳನ್ನ ಬೆಳೀತಾರೆ. ಸಾಮಾನ್ಯವಾಗಿ ಈ ಬೆಳೆಗಳಿಗೆಲ್ಲ ಒಳ್ಳೆ ನೀರಿನ ವ್ಯವಸ್ಥೆ ಇದ್ರೆ ಮಾತ್ರ ಸಾಧ್ಯ. ಪ್ರತಿಯೊಂದಕ್ಕೂ ಕೂಡ ನಿಮಗೆ ನೀರು ಚೆನ್ನಾಗಿದ್ರೇ ಬೆಳೆಸು ನಿಮ್ಗೆ ತುಂಬ ಚೆನ್ನಾಗಿ ಬೆಳೆಯಬೋದು. ನಿಮಗೆ ಇದರಲ್ಲಿ 80 ಫಲ ಕೊಡುವ ತೆಂಗಿನ ಮರಗಳಿದ್ದಾವೆ ಸ್ನೇಹಿತರೆ. ನಿಮಗೆ 80 ದೊಡ್ಡ ದೊಡ್ಡ ಮರಗಳು, ಅಂದರೆ ಅತಿ ದೊಡ್ಡ ಅಲ್ಲ, ಇವಾಗ ಫಲ ಬಿಡೋಕ್ಕೆ ಶುರುವಾಗಿರುವಂತಹ 80 ತೆಂಗಿನ ಮರಗಳಿದ್ದಾವೆ. ಸುತ್ತ ಬಾರ್ಡ್ರಲ್ಲಿ ಹಾಕ್ಕೊಂಡಿದ್ದಾರೆ. ಆಮೇಲೆ ಒಂದು ಫಾರ್ಮ್ ಹೌಸ್ ಕೂಡ ಇದೆ ಸ್ನೇಹಿತರೆ. ನನಗೆ ಅದೇ ಕಡೆ ಹೋಗ್ತಾ ಇದ್ದೀನಿ, ಮನೆ ಕೂಡ ತೋರಿಸ್ತೀನಿ. ಮನೆ ಒಳಗಡೆ ಹೋಗಲಿಲ್ಲ ಸ್ನೇಹಿತರೆ. ಇಲ್ಲಿ ನಾಯಿಗಳ ಕಾಟ ಜಾಸ್ತಿ ಇದೆ. ಅವರೇ ಸಾಕಿದ್ದಾರೆ, ಒಳ್ಳೆಯ ನಾಯಿ ಸಾಕಿದ್ದಾರೆ. ಅದರಿಂದ ನಾನು ಅಲ್ಲಿಗೆ ಹೋಗಲಿಲ್ಲ. ಹೊರಗಡೆಯಿಂದಲೇ ಅದನ್ನು ವಿಡಿಯೋ ಮಾಡಿದ್ದೀನಿ. ಮನೆಯೂ ಕೂಡ ಅಲ್ಲಿ ನೋಡಿ, ಕೃಷಿ ಹೊಂಡ ಅಂತ ಸಿಂಪಲಾಗಿ ತೊಗೊಂಡಿದ್ದಾರೆ ಅಷ್ಟೇ. ನೋಡಿ ಮನೆ ಸಿಂಪಲಾಗಿ ಮನೆ ಇದೆ. ಅವರು ಅದ್ರ ಪಕ್ಕದಲ್ಲಿ ಆರಾಮಾಗಿ ಚಿಕ್ಕದ ಒಂದು ಕಾರ್ ಶೆಡ್ ಮಾಡ್ಕೊಂಡಿದ್ದಾರೆ. ಹಂಗೆ ಕೌ ಶೆಡ್ಡು ಕೂಡ ಇದೆ ಸ್ನೇಹಿತರೆ. ಅದರಲ್ಲಿ ಇವರು ಸಿಂಪಲಾಗಿ ಒಂದು ನೇರಳೆ, ಮಾವು ಈ ಥರ ಒಳ್ಳೊಳ್ಳೆ ಗಿಡಗಳನ್ನೂ ಕೂಡ ಹಾಕಿದ್ದಾರೆ. ನೋಡಿ ಇವಾಗ ಮಣ್ಣು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದು ರಿಯಾಲಿಟಿ ಇರುವಂತಹ ಮಣ್ಣು ನಿಮಗೆ, ಆಯಿತಾ. ನಿಮಗೆ ಬೆಂಗಳೂರಿಗೆ ಇದು 155 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 85 ಆಗುತ್ತೆ, ಬೆಂಗಳೂರಿಗೆ 155 ಆಗುತ್ತೆ. ತಮ್ಗೆ ಹೇಳಿದೆ, ನೀರು ಚೆನ್ನಾಗಿದೆ, ಒಳ್ಳೆ ವಾತಾವರಣ ಇದೆ, ಒಳ್ಳೆ ಲೊಕೇಶನ್. ಆಮೇಲೆ ಇಲ್ಲಿ ಬೆಳೆಯುವಂಥ ಬೆಳೆಗಳನ್ನೂ ಕೂಡ ನಿಮಗೆ ಹೇಳಿದೆ. ಸುತ್ತಮುತ್ತ ನಿಮಗೆ ಆಮೇಲೆ ಇಲ್ಲಿ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ. ಇಲ್ಲಿ ಯಾರು ಕೂಡ ಖಾಲಿ ಭೂಮಿನ ಬಿಡಲ್ಲ ಸ್ನೇಹಿತರೆ. ಎಲ್ಲರೂ ಕೂಡ ಇಲ್ಲಿ ವ್ಯವಸಾಯ ಮಾಡುವಂತಾರೆ. ಅಂದರೆ ನಮ್ಗೆ ಇಲ್ಲಿ ಲೇಬರ್ಗೆ ತೊಂದರೆ ಇಲ್ಲ ಅನ್ನೋದು ಮಾಹಿತಿ ಗೊತ್ತಾಯ್ತು ನಿಮಗೆ. ನೋಡಿ ಈಗೆಲ್ಲ ಕಡೆ ಅದೇ ಸುತ್ತಲಾರ ತೋರಿಸ್ತಿರೋದಕ್ಕೋಸ್ಕರ ನಿಮಗೆ ಸುತ್ತ ನಾವು ತೋರಿಸೋಂಥದ್ದು. ನಮಗೆ ಇಲ್ಲಿ ಪ್ರತಿಯೊಂದು ಕೂಡ ನಮಗೆ ಒಳ್ಳೆ ಯೋಗ್ಯವಾಗಿದೆ. ಮಣ್ಣು, ನೀರು, ಪ್ರತಿಯೊಂದು ಕೂಡ ಚಿನ್ನ ಇದ್ದಂಗಿದೆ. ನಾವಿಲ್ಲಿ ಏನಪ್ಪ ಮಾಡ್ಬೋದು, ನಾವು ಈ ತೋಟದಲ್ಲಿ ನಮಗೆ ಬೇಕಾಗಿರುವಂತಹ ಇನ್ನೊಂದಷ್ಟು ತೆಂಗು, ಅಡಿಕೆನೋ ಏನು ಬೇಕೋ ಅದನ್ನು ಹಾಕಿ ನಾವು ಬೆಳೆಯೋದು. ನಾನು ನಿಮ್ಗೆ ಹೇಳಿದೆ, ಈ ಥರ ಮಣ್ಣು ಕಾಮನ್ನಾಗಿ ಕಂಡು ಬರೋದೇ ನಿಮಗೆ ಕಡಲ ತೀರದಲ್ಲಿ, ಅಂದರೆ ನದಿಗಳ ತೀರದಲ್ಲಿ. ಆ ಪ್ರವಾಹಗಳು ಬಂದಾಗ ಅಲ್ಲಿರುವ ಮರಳ ತಂದು ಇಲ್ಲಿಗೆ ಹಾಕಿದಾಗ ಮಣ್ಣಿನ ಮೇಲೆ ಮಿಶ್ರಿತಗೊಂಡು ಅದು ಫಲವತ್ತತೆ ಹೆಚ್ಚು ಮಾಡುತ್ತೆ ನಿಜವಲ್ವೇ. ಆ ಥರ ರೀತಿಗೆ ಸೇರಿದೆ. ನಾವಿಲ್ಲಿ ಒಳ್ಳೆ ತೋಟ ನಿರ್ಮಾಣ ಮಾಡಿ ಒಳ್ಳೆ ಬೆಳೆಗಳನ್ನ ಬೆಳೆಯೋದು ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡಿದಷ್ಟು ಎಷ್ಟೋ ಜನಗಳು ಒಳ್ಳೊಳ್ಳೆ ತೋಟ ಬೇಕಾಗಿತ್ತು ಅನ್ನೋರಿಗೂ ಕೂಡ ನಿಮಗೆ ಇದು ತುಂಬ
ಅನುಕೂಲ ಆಗುತ್ತೆ ಸ್ನೇಹಿತರೆ. ನೋಡಿ, ಫಲ ಕೊಡುವಂತಹ ತೆಂಗಿನ ಮರಗಳು ನಿಮಗೆಲ್ಲನೂ ನಿಮ್ಮಿಂದ ನಮಗೂ ಒಂದು ಒಳ್ಳೆ ಸಹಾಯ ಕೂಡ ಆಗುತ್ತೆ ಸ್ನೇಹಿತರೆ. ನಿಮ್ಮಿಂಥವರಿಂದ ನಾವು ಕೂಡ ಬೆಳೀಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.